ಒಂದು ಕಾಸ್ಟ್ಯೂಮ್ ಡಿಸೈನ್ ಆಗಬೇಕು ಅಂತ ಹೇಳಿದ್ರೆ ಆ ಕಾಲಕ್ಕೆ ಹೋಗಬೇಕಾಗತ್ತೆ, ಒಂಚೂರು ಪುಸ್ತಕಗಳನ್ನು ಓದಬೇಕಾಗತ್ತೆ, ತಿಳ್ಕೊಬೇಕಾಗತ್ತೆ, ಫೋಟೋಸ್ ರೆಫರೆನ್ಸ್ ತೊಗೋಬೇಕಾಗತ್ತೆ, ಅಟ್ಲೀಸ್ಟ್ ಒಂದು ಡ್ರಾಯಿಂಗ್ ರೆಫರೆನ್ಸ್ ತೊಗೋಬೇಕಾಗತ್ತೆ. ಸೊ ನಿಮ್ಮ ಅಧ್ಯಯನ ಹೇಗಿತ್ತು? ನಾವು ಒಂದು ರಿಸರ್ಚ್ ಟೀಮ್ ಮಾಡಿಕೊಂಡು ಕೂತ್ಕೊಂಡ್ವಿ. ಫಸ್ಟ್ ಸ್ಟೇಜಿಂದನೂ ನನಗೆ ರಿಷಬ್ ಜೊತೆ ಕಮ್ಯುನಿಕೇಷನಲ್ಲಿ ಇದ್ದಿದ್ದರಿಂದ ವಾಟ್ ಇಸ್ ಇಸ್ ಥಾಟ್ ಪ್ರೊಸೆಸ್, ಏನು ನಡೀತಾ ಇದೆ, ಸ್ಕ್ರಿಪ್ಟ್ ಇದೆಲ್ಲದು ಗೊತ್ತಿತ್ತು. ಬಟ್ ನಮ್ಗೆ ರಿಸರ್ಚ್ ಹೊರಟಾಗ ಗೊತ್ತಾಗಲಿಲ್ಲ, ಇದೊಂದು ಥೌಸಂಡ್ಸ್ ಆಫ್ ಇಯರ್ಸ್ ಎಗೋ ಅಂತ ಹೇಳಿರೋದು ಕತೆ, ಡಿಫೈನ್ ಮಾಡಿಲ್ಲ ಟೈಮ್ ಲೈನ್ನ. ಸೊ ನಿಮಗೆ ಎಕ್ಸಾಕ್ಟ್ಲಿ ಏನು ರೆಫರೆನ್ಸ್ ಸಿಗಲ್ಲ, ಆ ಥರದ್ದು ರೆಫರೆನ್ಸು ಇಲ್ಲ, ಆ ಥರದ್ದೇನೋ ರಿಸರ್ಚ್ ಮಟೀರಿಯಲ್ ಅಂತ ಏನೂ ಇಲ್ಲ. ನೀವೊಂದಿಷ್ಟು ಜನ ಜೊತೆಗೆ ಮಾತಾಡಿ ಆ್ಯಂಡ್ ನಮ್ಮ ಸಿನಿಮಾಗೆ ಏನು ಸೂಟ್ ಆಗುತ್ತೆ ಅಂತನೋ, ಈ ಟೆಂಪಲ್ದು ಸ್ಕಲ್ಪ್ಚರ್ಸ್ ಎಲ್ಲ ಏನಿರುತ್ತೆ ಅದರಲ್ಲೆಲ್ಲ ಒಂದಿಷ್ಟು ಹೇರ್ ಸ್ಟೈಲ್ ರೆಫರೆನ್ಸ್ ಇತ್ತು, ಕಾಸ್ಟ್ಯೂಮ್ ಸ್ಟೈಲಿಂಗ್ ಆಗಿರ್ಬೋದು, ಇಲ್ಲ ಜ್ಯುವೆಲ್ರಿಗಳಾಗಿರ್ಬೋದು, ಆ ಥರದ್ದೆಲ್ಲ ತೊಗೊಂಡು ನಾವು ಸ್ಕೆಚಸ್ ಎಲ್ಲ ಮಾಡಿ, ಇಲಿಸ್ಟ್ರೇಷನ್ಸ್ ಮಾಡಿ ಅದನ್ನು ಸಬ್ಮಿಟ್ ಮಾಡಿ, ಅದ್ರ ಜೊತೆಗೆ ನ್ಯಾಚುರಲ್ ಫ್ಯಾಬ್ರಿಕ್ ಬಗ್ಗೆ ತುಂಬಾ ನಮಗೆ ಟೆಕ್ಸ್ಚರ್ ಕೂಡ ಅಷ್ಟು ಇಂಪಾರ್ಟೆಂಟ್ ಆಗಿತ್ತು. ಆ್ಯಂಡ್ ಡೈರೆಕ್ಟರ್ ಆಗಿರಲಿ, ಪ್ರೊಡಕ್ಷನ್ ಹೌಸ್ ಆಗಿರಲಿ, ಇಷ್ಟು ನನ್ನ ನಂಬಿ ಇಷ್ಟು ದೊಡ್ಡ ಟಾಸ್ಕ್ ಕೊಟ್ಟಿದ್ದಾರೆ. ಆ್ಯಂಡ್ ಜನರಲಿ ಏನಾಗುತ್ತೆ, ಮೇನ್ ಕ್ಯಾರೆಕ್ಟರ್ಸ್ಗೊಬ್ಬರು ಡಿಸೈನರ್, ಪ್ರೈಮರಿ, ಸೆಕೆಂಡ್ರಿ ಈ ಥರ ಇರುತ್ತೆ. ನಾನು ಮುಂಚೆಯಿಂದನೂ ಎಲ್ಲ ಸಿನಿಮಾಗಳು ನಾನು ತೊಗೊಂಡ್ರೆ ಫುಲ್ ಸಿನಿಮಾ ನಾನೇ ಮಾಡ್ತಾಯಿದ್ದೆ. ಆಬ್ವಿಯಸ್ಲಿ ಟೀಮ್ ಇರ್ತಿತ್ತು. ಈ ಸಲ ಟೀಮ್ ಗಾಟ್ ಬಿಗ್ಗರ್. ನನಗೆ ಈ ಸಲ ಸ್ವಲ್ಪ ದೊಡ್ಡ ಟೀಮೇ ಬೇಕಾಗಿತ್ತು ಇಷ್ಟೆಲ್ಲ ಅಚೀವ್ ಮಾಡೋದಕ್ಕೆ, ಇಷ್ಟು ಟೀಮ್ಸ್ಗಳನ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ. ನನ್ನ ಟೀಮ್ ತುಂಬ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ. ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು ಮೈ ಎಂಟೈರ್ ಟೀಮ್. ಈ ಡೈರೆಕ್ಟರ್ಸ್ ತುಂಬ ಸ್ಟ್ರೆಸ್ ಆದಾಗ ಅವ್ರ ಕೋಪನ ಬೇರೆಯವ್ರ ಮೇಲೆ ತೋರಿಸ್ತಾರೆ. ರಿಷಬ್ ಅವ್ರು ಯಾವಾಗಾದ್ರೂ ಕೋಪ ಮಾಡ್ಕೋತಾರ? ಡೆಫಿನೆಟ್ಲಿ ಈ ಪ್ರೋಸೆಸ್ಸಲ್ಲಿ ಇಷ್ಟು ಜಂಜಾಟದಲ್ಲಿ ಡೆಫಿನೆಟ್ಲಿ ದಿನಕ್ಕೆ ಒಂದಿಷ್ಟು ಸಲ ಕೋಪ ಬರುತ್ತೆ. ಬಟ್ ನನಗೆ ಅದೇ ಅನ್ನಿಸ್ತಾ ಇತ್ತು, ಅಂದರೆ ಅವ್ರ ಪರ್ಫಾರ್ಮೆನ್ಸ್ ನೋಡಿದಾಗ ಇಷ್ಟೆಲ್ಲ ಸ್ಟ್ರೆಸ್ಸು ಇಷ್ಟು ಜನನ ಹ್ಯಾಂಡಲ್ ಮಾಡಿ, ಇದ್ರ ಜೊತೆಗೆ ಆ್ಯಕ್ಟಿಂಗ್ ಅವ್ರಿಗೇನು ಕಾನ್ಸಂಟ್ರೇಟ್ ಮಾಡೋದಕ್ಕೂ ಅಷ್ಟು ಟೈಮ್ ಸಿಗ್ತಿರ್ಲಿಲ್ಲ. ರಿಹರ್ಸಲ್ ಮಾಡೋದೆಲ್ಲ ಬಿಡಿ, ಅಷ್ಟು ಆ ಥರದ್ದು ಒಂದು ಇದರಲ್ಲೂ ಕೂಡ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.